ಪ್ರಭುವರ ಗಂಧರ್ವ ಗುರು ಪುಟ್ಟ ರಾಜ ಪ್ರಭುವರ ಗಂಧರ್ವ ಗುರು ಪುಟ್ಟ ರಾಜ ಪ್ರಭುವರ ಗಂಧರ್ವ ಗುರು ಪುಟ್ಟ ರಾಜ ಪ್ರಭುವರ ಪುಟ್ಟ ಪುಟ್ಟ ಹೆಜ್ಜೆ ಹಾಕುತ್ತವ ಗುರುವರ ಬಂದ ಗುರುವರ ಪುಟ್ಟ ಪುಟ್ಟ ಹೆಜ್ಜೆ ಹಾಕುತ್ತವ ಗುರುವರ ಬಂದ ಗುರುವರ ಗುರು ಪಂಚಾಕ್ಷರಿಯ ಕರುಣೆಯ ಕಂದ ಗುರು ಪರಂಪರೆಯ ಬೆಳಗಲು ಬಂದ ಶ್ರೀ ಗುರು ಪಂಚಾಕ್ಷರಿಯ ಕರುಣೆಯ ಕಂದ ಗುರು ಪರಂಪರೆಯ ಬೆಳಗಲು ಬಂದ ರೇವಯ್ಯ ಸಿದ್ದಮ್ಮರ ಕರ್ತಕಿ ಕಂದ ಕಾಮಸುದಯ ನಾಡಿಗೆ ನೀಡಲು ಬಂದ ಪುಟ್ಟ ಪುಟ್ಟ ಹೆಜ್ಜೆ ಹಾಕುದವ ಗುರುವರ ಬಂದ ಗುರುವರ ಪುಟ್ಟ ಪುಟ್ಟ ಹೆಜ್ಜೆ ಹಾಕುತ್ತ ಬಂದ ಗುರುವರ ಬಂದ ಗುರುವರ ಗಂಧರ್ವ ಗುರು ಪುಟ್ಟ ರಾಜ ಪ್ರಭುವರ ಗಂಧರ್ವ ಗುರು ಪುಟ್ಟ ರಾಜ ಪ್ರಭುವರ ಗಂಧರ್ವ ಗುರು ಪುಟ್ಟ ರಾಜ ಪ್ರಭುವರ ಪುಟ್ಟ ಪುಟ್ಟ ಹೆಜ್ಜೆ ಹಾಕುತ್ತ ಬಂದ ಗುರುವರ ಬಂದ ಗುರುವರ ತಂದೆ ಶ್ರೀ ಗುರುಪುಟ್ಟ ರಾಜ, ಏನಪ್ಪ ಈ ನಿನ್ನ ನೀಲೆ? ಮಾಣಿಕ್ಯ ಕೊಟ್ಟರು ಮರದಡಲಿಟ್ಟರು ಬಾಳಲ್ಲಿ ಬಡಿವಾರಬೇಕೆ? ನೀನಿಟ್ಟ ಕಾಯ ನಿನ್ನಿಂದಲೇ ಮಾಯ. ಇಂದು ಇಂದು ಕರ್ಮ ಧರ್ಮವನ್ನು ಕಣ್ಣಿಗೆ ಕಾಣದಂತೆ ಕಟ್ಟಿ ಹಾಕಿ ಇಂದು ಕರ್ಮ ಧರ್ಮವನ್ನು ಕಣ್ಣಿಗೆ ಕಾಣದಂತೆ ಕಟ್ಟಿ ಹಾಕಿ ಸತ್ತು ಸ್ವರ್ಗ ಸೇರಿದನಲ್ಲ ಇವತ್ತು 60 ಅರಸ. ಅಂದಾಗೆ ಅವನ ಕನಸೆಲ್ಲ ನನಸು ಮಾಡುವುದು ಯಾವಾಗಪ್ಪ ತಂದೆ ಗುರುಪುಟ್ಟ ರಾಜ? ಯಾವಾಗ? ಕುರುಡನಿಗೆ ಕಣ್ಣಾಗಿ ಬಡವನಿಗೆ ಬಾದೂರನಾಗಿ ಈ ಅನಾಥ ಮಗನಿಗೆ ನೀನು ಅನಾಥ ರಕ್ಷಕನಾಗಪ್ಪ, ಅನಾಥ ರಕ್ಷಕನಾಗು. ತಂದೆ ಶ್ರೀ ಗುರುಪುಟ್ಟ ರಾಜ, ಇವತ್ತು 60 ಅರಸನ ಕೊಲೆ ಆಯ್ತಪ್ಪ, ಕೊಲೆ ಆಯ್ತು. ಇಂದಿನಿಂದ ಆ ವಜ್ರೈಗೌಡ ವಿಕ್ರಮನ ಕಾಯುದಾರಿ ನಿಂದೆಯಪ್ಪ, ನಿಂದೆ. ಸತ್ಯವಂತ ತಮ್ಮ, ಸತ್ಯವಂತ. ಏನಾಯ್ತು ಕಾಕ? ಯಾಕೆ ನನ್ನ ಕೂಗಿ ಕರೆದಿ? ಏನಿಲ್ಲಪ್ಪ, ಏನಿಲ್ಲ. ನಿನಗೊಂದು ಮುತ್ತಿನಂತ ಮಾತು ಹೇಳಬೇಕಪ್ಪ, ಮುತ್ತಿನಂತ ಮಾತು ಹೇಳಬೇಕು. ಅದೇನು ಹೇಳಬೇಕು ಅನ್ನೋದೈತಿ? ಹೇಳ ಕಾಕ. ನಿನ್ನ ಮಾತು ಕೇಳಲಾರ್ದೆ ನಿನ್ಯಾರ ಮಾತು ಕೇಳಿ? ಇವತ್ತು ಧರ್ಮಾಧಿಕಾರಿ ಆದಂತ ಇವತ್ತು 60 ಕೊಲೆ ಆಯ್ತಪ್ಪ, 60 ನರಸನ ಕೊಲೆ ಆಯ್ತು. ಅಷ್ಟೇ ಅಲ್ಲದೆ ಆ ವಜ್ರೈಗೌಡ ಮತ್ತು ವಿಕ್ರಮ ಕೂಡಿ ಅವನನ್ನು ಕೊಲೆಗೈದು ಈ ಕಂದನನ್ನು ಅನಾಥ ಮಾಡಿಬಿಟ್ಟರಪ್ಪ, ಅನಾಥ ಮಾಡಿಬಿಟ್ಟರು. ಅವನ ಮನೆಗೆ ಬೆಂಕಿ ಹಚ್ಚಿದಾಗ ಈ ಕಂದನನ್ನು ಹಿಂದಿನಿಂದ ತೆಗೆದುಕೊಂಡು ಓಡಿ ಬಂದೆನಪ್ಪ, ಓಡಿ ಬಂದನು. ಸತ್ಯವಂತ, ನನ್ನೊಂದು ಮಾತನ್ನು ನಡೆಸಿಕೊಡ್ತೇನಪ್ಪ, ನಡೆಸಿಕೊಡ್ತೇನು. ಹೇಳಕ್ಕ, ಒಂದಕ್ಕೆ ನಿನ್ನ 1000 ಮಾತನಾದರೂ ನಡೆಸಿಕೊಡುತ್ತೇನೆ. ಹೇಳಕ್ಕ. ಗುರುಪುಟ್ಟನ ಹಾನಿ ಮಾಡಿ ಹೇಳುತ್ತೇನನ್ನ, ನನ್ನೊಂದು ಮಾತು ನಡೆಸಿಕೊಡು. ಯಾವ
ಯಾವ ಕಾಲಕ್ಕೂ 60 ಅರಸನ ಮಗ ಅಂತ ಯಾರಿಗೂ ಗೊತ್ತಾಗಬಾರ್ದಪ್ಪ, ಯಾರಿಗೂ ಗೊತ್ತಾಗಬಾರದು. ಈ ಕಂದನನ್ನು ನಿನ್ನ ಮಗನಾಗಿ ಬೆಳೆಸು, ಇಲ್ಲ ನಿನ್ನ ತಮ್ಮನಾಗಿ ಬೆಳೆಸು, ನನಗೊಂದು ಗೊತ್ತಿಲ್ಲಪ್ಪ. ತೆಗೆದುಕೊಪ್ಪ ಈ ಕಂದನನ್ನು. ಮುಂಜಾನೆ ಊಟ ಮಾಡಿದ್ರ ಸಂಜೆಗೂ ಉಪವಾಸ ಮಾಡ್ಕೋ ಕಿತ್ತು ತಿನ್ನು ಬಡತನ ಕಾಕ ನಂದು. ಅಂತದ್ರಾಗ ಈ 60 ಹಳ್ಳಿ ಅರಸನ ಮಗನ ನನ್ನ ಕೈಯಿಂದ ಸಾಕಾಕ ನೀಗುದಿಲ್ಲ ಕಾಕ. ನೀನ ಜೋಪಾನ ಮಾಡೋ, ನಿನ್ನ ಕೈ ಮುಗಿದ ಕಾಲಿಗೆ ಬಿದ್ದು ಕೇಳುತ್ತೇನೆ. ಎದ್ದೇಳಪ್ಪ ಎದ್ದೇಳು, ತೆಗೆದುಕೋ. ಏನ್ ಹೇಳ್ತಿದ್ದಿ ಕಾಕ? ಆಯ್ತಪ್ಪ, ನೀ ನುಡಿದಂತೆ ನಡೆದು ತೋರಿಸುತ್ತೇನೆ. ಆದರೆ ನನ್ನೊಂದು ಮಾತಪ್ಪ, ಇಂದಿನಿಂದ ನನ್ನ ಈ ಪ್ರಯಾಣ ವಜ್ರೈಗೌಡನ ಮನೆ. ಮುಂದೆ ಒಂದು ದಿನ ಅವನ ಮನೆ ಕೆಲಸದಾಳಾಗಿ ದುಡಿದು ಈ ಮಗನ ಮೇಲೆ ಸೇಡು ತೀರಿಸೋಗ ಅವನ ಮನೆಗೆ ಹೋಗುತ್ತೇನಪ್ಪ. ಆಯ್ತು ಕಾಕ, ನಿನಗ ಕೊಟ್ಟ ಮಾತಿನಂತೆ ನಡೆದುಕೊಂಡು ಇವನೇ ಮುಂದಿನಿಂದ 60 ಹಳ್ಳಿ ಅರಸನಾಗಿ ಬೆಳೆಸುತ್ತೇನೆ. ಆದರೆ ಈ ವಿಷಯ ನಮ್ಮಿಬ್ಬರಿಗೆ ಮಾತ್ರ ಗೊತ್ತಿರಬೇಕು. ಒಂದು ವೇಳೆ ಆ ವಜ್ರಿಗೌಡನಿಗೆ ಏನಾದ್ರೂ ಗೊತ್ತಾದ್ರೆ ಈ ವಂಶವನ್ನು ನಿರ್ವಂಶ ಮಾಡ್ತಾನೆ. ನಗತೈತಿ ದೈವ ಅಲ್ಲಿ, ಅಳತೈತಿ ಜೀವ ಇಲ್ಲಿ. ನಗತೈತಿ ದೈವ ಅಲ್ಲಿ, ಅಳತೈತಿ ಜೀವ ಇಲ್ಲಿ. ವಿಧಿಯಾಟ ಕಂಡು ಮಾನವ, ಓ ವಿಧಿಯಾಟ ಕಂಡು ಮಾನವ. ನಗತೈತಿ ದೈವ ಅಲ್ಲಿ, ಅಳತೈತಿ ಜೀವ ಇಲ್ಲಿ. ನಗತೈತಿ ದೈವ ಅಲ್ಲಿ, ಅಳತೈತಿ ಜೀವ ಇಲ್ಲಿ. ವಿಧಿಯಾಟ ಕಂಡು